ಓಂ ನಮೋ ವಿಶ್ವಕರ್ಮಣೆ. ರಾಜ್ಯದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಅತ್ಯಂತ ಜೋರಾಗಿ ಮತ್ತೆ ಘರ್ಜನೆಯನ್ನು ಪ್ರಾರಂಭ ಮಾಡಿರುವಂತಹ ಸಮಯದಲ್ಲಿ ಒಂದು ಸಣ್ಣ ವಿಷಯ. ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಸಂಘಟನೆಯ ಅನೇಕ ಫೋಟೋಗಳನ್ನು, ವಿಡಿಯೋ ತುಣುಕುಗಳನ್ನು ತಮ್ಮ ಫೇಸ್ಬುಕ್ ಮುಖಾಂತರ ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲಿ ಯಾವುದೋ ವ್ಯಕ್ತಿಗಳು ಸರಿಯಾಗಿ ಮಾಹಿತಿ ಇರಲಾರ್ದೇ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು ಅದು ಸಮಂಜಸ ಅಲ್ಲ. ಸಮಾಜದ ಒಳಗಡೆ ನಮ್ಮ ರಾಜ್ಯಾಧ್ಯಕ್ಷರ ಕೊಡುಗೆ ಏನು, ಅವರ ಸಮಾಜಕ್ಕಾಗಿ ಶ್ರಮಿಸಿರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸಮಾಜದಲ್ಲಿ ಕೆ ಪಿ ನಂಜುಂಡಿಯವರು ನಾಯಕತ್ವವನ್ನು 25 ವರ್ಷಗಳಿಂದ ನಿರಂತರವಾಗಿ ತಗೊಂಡು ಬಂದರು. ಅದಲ್ಲದೇನೂ ಕೂಡ ಬಹಳಷ್ಟು ಜನ ಸಮಾಜದ ನಾಯಕತ್ವ, ಮುಖಂಡತ್ವವನ್ನು ವಹಿಸಬೇಕು, ಸಮಾಜವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಬಹಳಷ್ಟು ಜನ ಬಂದರು. ಆದರೆ ಅವರಿಂದ ಏನೂ ಸಾಧ್ಯ ಆಗಲಿಲ್ಲ. ಆದರೂ ಎಲ್ಲ ನದಿಗಳು ಸಮುದ್ರವನ್ನು ಸೇರುವಂಗೆ ಅವ್ರು ಪ್ರಯತ್ನ ಮಾಡ್ಲಿಕತ್ತಾರೆ. ಸಮಾಜಕ್ಕಾಗಿ ಒಳ್ಳೆಯ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳಿಗೆ ಯಾರೂ ಕೂಡ ಏನು ಅನ್ನಬಾರ್ದು. ನನಗೆ ಕೇಳಿದ್ರೆ ಅವರ ಬಗ್ಗೆ ದುಡ್ಡಿನ ವಿಷಯದಾಗಂತೂ ಕೂಡ ಅಥವಾ ಸ್ವಾರ್ಥದ ವಿಷಯದಾಗ ಯಾರೂ ಆ ಥರ ಮಾತಾಡೋದು ತಪ್ಪಾಗ್ತದೆ. ಯಾಕಪ್ಪ ಅಂತಂದರೆ, ನಿಗಮದ ವಿಷಯಕ್ಕಾಗಿ ನನ್ನ ಹತ್ರ ನನ್ನ ಆತ್ಮೀಯ ಶಿಷ್ಯರು ಒಬ್ಬರು ಬಂದರು, ಕೋಟ್ಯಾಧಿಪತಿಗಳು. ಗುರುಗಳು 2 ಕೋಟಿ ರೂಪಾಯಿ ಖರ್ಚಾಗ್ತದೆ, 3 ಕೋಟಿ ರೂಪಾಯಿ ಖರ್ಚಾಗ್ತದೆ ಆಗ್ಲಿಕ್ಕೆ, ನಮ್ಮ ಅಧ್ಯಕ್ಷರಿಗೆ ಕೇಳ್ರಿ ಅಥವಾ ಯಾವ್ದು ಪಕ್ಷ ಕೊಡಂತಾರೆ, ಎಲ್ಲಿ ಕೊಡಂತಾರೆ ಆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ನಾನಂದೆ, ನೋಡಪ್ಪ, ನಾನು ರಾಜ್ಯದ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ವಹಿಸ್ತಕ್ಕಂಥದ್ದು ಮಹಾಸಭಾ ಸಂಘಟನೆ ಜೊತೆಗೆ ಹೋಗ್ತಕ್ಕಂಥ ಸಂಘಟನೆ ನಂಬುದು. ಏನಿದ್ರೂ ಕೂಡ ಆ ಸಂಘಟನೆಯ ರೂವಾರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಕೆ ಪಿ ನಂಜುಂಡಿಯವರು. ಹೀಗಾಗಿ ಇಂಥವೆಲ್ಲ ವಿಷಯಗಳನ್ನು ನಾನು ಅವರು ವೈಯಕ್ತಿಕವಾಗಿ ದುಡ್ಡಂತೂ ತೊಗೊಳಕ್ಕಿಲ್ಲ. ಖರ್ಚಿಗೆ ಆಗ್ತೈತೆ ಅಂದ್ರೆ ಪಕ್ಷ ಅದೇನು ನಂಗೆ ಗೊತ್ತಿಲ್ಲ, ನೀನು ಅವ್ರ ಜೊತೆನೇ ಮಾತಾಡಿ ನಡಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದವನು. ದುಡ್ಡಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ. ಆ ವ್ಯಕ್ತಿಗೆ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ನೋಡಪ್ಪ, ನಿನ್ನ ದುಡ್ಡು ಅದೆಲ್ಲ ಅಂದ್ಕೊಂಡು ಸಮಾಜದಲ್ಲಿ ನೀನು ಸಣ್ಣ ವಯಸ್ಸಿನಲ್ಲಿದ್ದೀಯಾ, ಒಬ್ಬೊಂದು ಒಳ್ಳೆಯ ಬೆಳಿತಕ್ಕಂಥವನಿದ್ದಿ, ನೀನು ಈ ರೀತಿಯ ವ್ಯಾವಹಾರಿಕವಾಗಿರ್ತಕ್ಕಂಥ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡ ಅಂಥೇಳಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸ್ಕೊಟ್ಟಂಥವ್ರು ನಮ್ಮ ನಾಯಕರು. ಅದಕ್ಕೆ ಸುಮ್ಮನೆ ವೃಥಾ ನಾಯಕರ ಬಗ್ಗೆ ಮಾತನಾಡುವುದರಿಂದ ಸಮಾಜಕ್ಕೆ ಯಾವುದೇ ಲಾಭ ಆಗಂಗಿಲ್ಲ. ನೀವೇನಾದರೂ ಮಾತನಾಡುವಂಥ ವ್ಯಕ್ತಿ ನನ್ನಿಂದ ಈ ಸಮಾಜಕ್ಕೆ ಈ ಲಾಭ ಆಗ್ಯದ ಅಂತಕ್ಕಂಥದ್ದು ಇತ್ತಪ್ಪ ಅಂದ್ರೆ ಅದನ್ನು ಸಮಾಜದ ಮುಂದೆ ಇಡ್ರಿ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಾನು ಬಹಳಷ್ಟು ಜನ ನಮ್ಮ ಸಮಾಜದ ನಾಯಕರ ಒಡನಾಟವನ್ನು ಇದ್ದಂಥವು ಇದ್ದೀನಿ. ಯಾರಿಂದ ಏನು ಕೆಲಸಗಳಾಗ್ಯಾವ, ಏನು ಆಗಿಲ್ಲ, ಏನು ಮಾಡ್ಬೇಕಂತ ಬಂದಂಥವ್ರು ವಾಪಸ್ ಸುಮ್ಮನೆ ಏನಾಗಿದ್ದು ಕೂಡ ನಾನು ನೋಡಿದ್ದೀನಿ. ಹಂಗಂಥೇಳಿ ಅವರೆಲ್ಲ ಕೆಲಸ ಮಾಡ್ಲಿಕ್ಕತ್ತಿಲ್ಲ ಅಂತಲ್ಲ, ಕೆಲಸ ಮಾಡ್ತಕ್ಕಂಥವ್ರು ಅವ್ರವ್ರ ನಿಟ್ಟಿನಲ್ಲಿ ಮಾಡಲಿ. ಆದರೆ ಸಮಾಜದ ಒಳಗಡೆ ನಾವು ಒಬ್ರಿಗೊಬ್ಬರು ಅಂದಾಡಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇರೋಂಗಿಲ್ಲ. ಇದರಿಂದ ಬೇರೆಯವರಿಗೆ ನಾವು ತುತ್ತಾಗ್ತೀವಿ. ಅದನ್ನು ಮರೆತು ನಮ್ಮಲ್ಲಿ ಒಗ್ಗಟ್ಟನ್ನು ತೋರಿಸ್ತಕ್ಕಂಥದ್ದಾಗಬೇಕು. ಯಾರ ಮನೆ ತನಕನೂ ಹೋಗಿ ಯಾರಿಂದನೋ ದುಡ್ಡು ತೊಗೊಂಡು ಅಥವಾ ಯಾರಿಂದನೋ ಹಣವನ್ನು ತೊಗೊಳ್ಳೋಂಥದ್ದಾಗಲಿ ಅಥವಾ ಯಾವುದೋ ಸ್ವಾರ್ಥವನ್ನು ಅವರಿಗೆ ಆ ಆಲೋಚನೆಗಳಿಲ್ಲ. ಅದನ್ನು ತಾವು ತಪ್ಪಾಗಿ ಭಾವಿಸಿದ್ದೀರಿ ಅಂತ ಅನ್ಕೋತೀನಿ ನಾನು. ಇದನ್ನು ನಮ್ಮಲ್ಲಿ ನಾವು ಹೊಂದಾಣಿಕೆ ಮಾಡುವುದಕ್ಕಾಗಿ ಈ ಮಾತುಗಳು. ಮತ್ತು ಇದರಲ್ಲಿಯೂ ಕೂಡ ತಪ್ಪನ್ನು ಹುಡುಕ್ತಾ ಹೋದರೆ
ಏನಾಗ್ತದಪ್ಪ ಅಂದ್ರೆ ದಾರಿ ಒಳಗೆ ಹೋಗ್ತಕ್ಕಂಥವನಿಗೆ ಒಬ್ಬನಿಗೆ ಕಾಲಿಗೇನೋ ಹತ್ತಂತ, ಒಬ್ಬ ನೋಡಿ ಕಾಲನ್ನು ಒರೆಸ್ಕೊಂಡು ಮುಂದೆ ಹೋಗ್ಬಿಟ್ಟಂತ, ಮತ್ತೊಬ್ಬ ಅದನ್ನು ಬೆರಳಿಗೆ ಹಚ್ಕೊಂಡಂತ, ಅವಾಗ ಗೊತ್ತಾಗಲ್ಲ ಮೂಗಿನ ತನಕ ತೊಗೊಂಡೋದಂತ. ಅದಾದಮೇಲೆ ಅವಾಗೂ ಸ್ವಲ್ಪ ಗೊತ್ತಾಗದಿದ್ರೆ ಅವ್ನು ನಾಲಿಗೆ ಹಚ್ಕೊಂಡಂತ. ಹಂಗೆ ಸಮಾಜದಲ್ಲಿ ಒಳ್ಳೆಯದಕ್ಕೆ ಸಮಯ ಕೊಡ್ತಕ್ಕಂಥವ್ರು ಇದನ್ನೇ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಅವರು ಸಮಾಜಕ್ಕಾಗಿ ಏನೆಲ್ಲ ಖರ್ಚು ಮಾಡ್ಕೊಂಡಾರ, ಏನೆಲ್ಲ ತಮ್ಮ ಆಯುಷ್ಯವನ್ನು ಧಾರೆ ಎರೆದಾರಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋವಂಥದ್ದು. ದಯವಿಟ್ಟು ಈ ಥರ ವಿಷಯಗಳಿಂದ ದೂರ ಉಳ್ಕೊಂಡು ಮಾಡುವ ಒಳ್ಳೆಯ ಕೆಲಸಕ್ಕೆ ಸಹಕಾರ ಮಾಡಿರಿ. ಆಗಲಪ್ಪ ಅಂತ ದೂರ ಉಳ್ಕೊಡ್ರಿ. ಹಂಗೂ ನಿಮ್ಮಲ್ಲಿ ಮನಸ್ಸು ಗಟ್ಟಿಯಾಗಿತ್ತಪ್ಪ ಅಂತಂದ್ರೆ ನೀವೇನಾದರೂ ಮಾಡಿ ತೋರಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.